ಏತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 22ನೇ ಅಧ್ಯಾಯದಲ್ಲಿ ಇವತ್ತು 20ನೇ ಶ್ಲೋಕ. ಅಸ್ತ್ಯೇವ ರಾಜನ್ ಭವತೋ ಮಧುದ್ವಿಷಃ ಪಾದಾರವಿಂದೇಸ್ಯ ಗುಣಾನುವಾದತಃ ರತಿಃ ಸದಾ ಯಾ ವಿಧುನೋತಿ ನೈಷ್ಠಿಕೀ ಕಾಮಂ ಕಷಾಯಂ ಮಲಮಂತರಾತ್ಮನಃ. ಪೃಥು ಮಹಾರಾಜನ ಮಾತನ್ನ ಕೇಳಿ ಸನತ್ಕುಮಾರರು ಹೇಳ್ತಾ ಇದ್ದಾರೆ. ಆ ಪೃಥು ಮಹಾರಾಜನಿಗೆ ಒಳ್ಳೆಯದು, ನೀನು ಸಜ್ಜನರ ಉಪಕಾರ ಆಗಲಿ ಅನ್ನೋ ಭಾವನೆಯಿಂದ ಪ್ರಶ್ನೆ ಮಾಡಿದ್ದಿ, ಆದ್ದರಿಂದ ಬಹಳ ಒಳ್ಳೆ ಪ್ರಶ್ನೆ ಅಂತ ಮೊದಲು ಅವನ ಪ್ರಶ್ನೆಯನ್ನು ಹೊಗಳಿ, ಆಮೇಲೆ ಸಜ್ಜನರ ಪರಸ್ಪರ ಸಮಾಗಮ ಅಂತನ್ನೋದು ಅದು ಎಲ್ಲರಿಗೂ ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿ ಈಗ ಹೇಳ್ತಾ ಇದ್ದಾರೆ. ರಾಜನೇ, ನಿನಗೆ ಭಗವಂತನ ಪಾದಾರವಿಂದದ ವಿಷಯದಲ್ಲಿ ಪ್ರಶ್ನೆ ಮಾಡಿ ಉಪದೇಶವನ್ನ ಪಡ್ಕೊಳ್ಬೇಕು ಅನ್ನೋದರಲ್ಲಿ ಸದಾ ಆಸಕ್ತಿ ಇದ್ದೇ ಇದೆ. ಯಾವಾಗಲೂ ನೀನು ಅದನ್ನು ಮಾಡ್ತಿದ್ದಿ. ಯಾವುದೇ ಜ್ಞಾನಿಗಳು ಬಂದರೂ ಕೂಡ ಅವರಲ್ಲಿ ಭಗವಂತನ ಬಗ್ಗೆ ಪ್ರಶ್ನೆ ಮಾಡಿ ಆ ಭಗವಂತನ ಬಗ್ಗೆ ಉಪದೇಶ ಪಡ್ಕೊಳ್ಬೇಕು ಅಂತ ಅದರಲ್ಲಿ ತುಂಬ ಆಸಕ್ತಿ ನಿನಗೆ. ಅದು ಯಾವಾಗಲೂ ನಿನ್ನಲ್ಲಿ ಇದೆ ಆ ಆಸಕ್ತಿ. ಅದನ್ನ ನಿಷ್ಠೆಯಿಂದ ಇನ್ನೂ ಹೀಗೆ ಬೆಳೆಸಿಕೊಂಡು ಹೋದರೆ ಮನಸ್ಸಿನ ವಿಷಯ ಅಭಿಲಾಷೆ ಮತ್ತು ಪಾಪ, ಈ ಎರಡೂ ರೀತಿಯಾದ ಮಲ ಏನಿದೆ, ಮನಸ್ಸಿನ ಮಲ ಇದು. ಮನಸ್ಸಿಗೆ ವಿಷಯ ಪದಾರ್ಥಗಳ ಅಭಿಲಾಷೆ ಮತ್ತು ಪಾಪಗಳು ಅಂಟುಕೊಂಡಿರ್ತವೆ. ಅದೆರಡು ಆ ಮನಸ್ಸಿನ ಮಲ. ಆ ಮಲವನ್ನ ಅದು ಪರಿಹಾರ ಮಾಡಿಬಿಡ್ತದೆ, ತೊಡೆದು ಹಾಕಿಬಿಡ್ತದೆ. ಯಾವುದು? ಆಸಕ್ತಿ. ಭಗವಂತನ ಬಗ್ಗೆ ಪ್ರಶ್ನೆ ಮಾಡಬೇಕು, ಉಪದೇಶ ಪಡ್ಕೊಳ್ಬೇಕು ಅಂತನ್ನೋ ಆಸಕ್ತಿ ಏನಿದೆಯಲ್ಲ, ಇದು ಮನಸ್ಸಿನ ಅಭಿಲಾಷೆಗಳನ್ನ, ವಿಷಯಾಭಿಲಾಷೆ ಮತ್ತು ಪಾಪ ಎಂಬ ಎರಡೂ ಮಲವನ್ನ ಅದು ಪರಿಹಾರ ಮಾಡ್ತದೆ ಅಂತ ಸನತ್ ಕುಮಾರರು ಹೇಳ್ತಾ ಇದ್ದಾರೆ. ಇಲ್ಲಿ ಮಲಂ ಕಾಮಂ ಕಷಾಯಂ ಮಲಂ ಅಂತರಾತ್ಮನಃ ಅಂತ ಇದೆ. ಅಂತರಾತ್ಮನಃ ಮಲಂ ಅಂದರೆ, ಅಂತರಾತ್ಮ ಅಂದರೆ ಮನಸ್ಸು, ಆ ಮನಸ್ಸಿನ ಮಲ. ಕಾಮಂ ಕಷಾಯಂ ಅಂತ ವಿಷಯಾಭಿಲಾಷೆ ಮತ್ತು ಪಾಪ, ಇದು ಮನಸ್ಸಿನ ಮಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಷಾಯ ಅಂತಂದ್ರೆ ಪಾಪ ಅಂತ ಅರ್ಥ. ಕಾಮಂ ಅಂತಂದ್ರೆ ವಿಷಯ ಪದಾರ್ಥಗಳ ಕಾಮನೆ, ಅಭಿಲಾಷೆ. ಇದೆರಡೂ ಕೂಡ ಮಲ, ಎರಡೂ ಕೂಡ ಆ ಮನಸ್ಸಿನ ಮಲ ಅಂತ ಹೇಳ್ತಾ ಇದ್ದಾರೆ ಸನತ್ ಕುಮಾರರು. ಆದರೆ ಬೇರೆ ವ್ಯಾಖ್ಯಾನಕಾರರ ಪ್ರಕಾರ ಅವರು ಕಾಮಂ ಕಷಾಯಂ ಅನ್ನೋ ಶಬ್ದಕ್ಕೆ ಬೇರೆ ಅರ್ಥ ಮಾಡಿದ್ದಾರೆ. ಗೈರಿಕಾದಿ ಧಾತುಗಳ ಕೆಂಪು ಬಣ್ಣ ಅದು ಯಾವ ಉಪಾಯದಿಂದಲೂ ಅದನ್ನ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಗೈರಿಕ ಮೊದಲಾದ ಧಾತುಗಳ ಕೆಂಪು ಬಣ್ಣ ಏನಿದೆ, ಆ ಕೆಂಪು ಬಣ್ಣವನ್ನ ಬೇರೆ ಏನು ಮಾಡಿದರೂ ಅದನ್ನ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹೃದಯದಲ್ಲಿ ನೆಲೆಸಿರ್ತಕ್ಕಂತಹ ವಿಷಯಾಭಿಲಾಷೆ ಏನಿದೆ, ಅದು ಕೂಡ ಶ್ರವಣ ಮಾಡಬೇಕು, ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು ಅನ್ನೋ ಆಸಕ್ತಿ ಏನಿದೆ, ಆ ಆಸಕ್ತಿಯಿಂದ ಹೊರತು ಬೇರೆ ಯಾವ ಉಪಾಯದಿಂದಲೂ ಕಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿದ್ದಾರೆ. ಕಷಾಯಂ ಅನ್ನೋ ಶಬ್ದಕ್ಕೆ ಕಾಮ ಅಂತ ಅನ್ನೋದು ವಿಶೇಷಣ ಅಂತ ಹೇಳ್ತಾರೆ ಅವರು. ಕಾಮಂ ಕಷಾಯಂ ಅಂತ, ಕಷಾಯಂ ಅನ್ನೋ ಶಬ್ದಕ್ಕೆ ಅದು ವಿಶೇಷಣ, ಕಾಮ ಅನ್ನೋದು. ಆವಾಗ ಕಾಮಂ ಕಷಾಯಂ ಅಂದ್ರೆ ಕೆಂಪು ಬಣ್ಣದ ಗೈರಿಕಾದಿ ಧಾತು ಅದು ಹೇಗೆ ಹೋಗೋದಿಲ್ವೋ ಹಾಗೆ ವಿಷಯಾಭಿಲಾಷೆ ಹೋಗೋದಿಲ್ಲ ಅಂತ ಈ ರೀತಿ ಅರ್ಥ ಮಾಡಿದ್ದಾರೆ. ಆದರೆ ಕಷಾಯ ಅನ್ನೋ ಶಬ್ದಕ್ಕೆ ಆ ಅರ್ಥ ಹೇಗೆ ಬರ್ತದೆ? ಕಷಾಯ ಅನ್ನೋ ಶಬ್ದವನ್ನ ವ್ಯುತ್ಪತ್ತಿಯಿಂದ ನೋಡಿದರೆ ಅದಕ್ಕೆ ಏನು ಅರ್ಥ ಬರ್ತದೋ ಆ ಅರ್ಥಕ್ಕೆ ವಿರುದ್ಧವಾದ ಅರ್ಥವನ್ನು ಅವರು ಹೇಳಿದ್ದಾರೆ. ಏನು ಕಷಾಯ ಅನ್ನೋ ಶಬ್ದಕ್ಕೆ ಅರ್ಥ ಅಂದ್ರೆ ಕಷೇಣ ಘರ್ಷಣೇನ, ಕಷೇಣ ಅಂದ್ರೆ ಕಷಣೇನ ಗಚ್ಚತಿ ಇತಿ ಕಷಾಯ, ಅಯತೆ ಅಂದ್ರೆ ಗಚ್ಚತಿ ಅಂತ ಅರ್ಥ. ಕಷಾಯ ಕಷಣೇನ ಅಯತೆ ಇತಿ ಕಷಾಯ ಅಂದ್ರೆ ಘರ್ಷಣೇನ ಗಚ್ಚತಿ, ಕಷಣೇನ ಗಚ್ಚತಿ ಇತಿ ಕಷಾಯ ಅಂತ. ಘರ್ಷಣೆ ಅಂದ್ರೆ ತಿಕ್ಕಿದ್ರೆ ಉಜ್ಜಿದ್ರೆ ಹೋಗುವಂಥದ್ದು ಅಂತ ಅರ್ಥ. ಕಷಾಯ ಅನ್ನೋ ಶಬ್ದಕ್ಕೆ ವ್ಯುತ್ಪತ್ತಿ ಇರೋದೇ ಹಾಗೆ, ಕಷಣೇನ ಗಚ್ಚತಿ ಇತಿ ಕಷಾಯ. ಘರ್ಷಣೆ ಮಾಡಿದ್ರೆ ಅಂದ್ರೆ ಉಜ್ಜೋದ್ರಿಂದ ತಿಕ್ಕೋದ್ರಿಂದ ಹೋಗೋದು ಯಾವುದು, ಅದು ಕಷಾಯ ಅಂತ ಅದರ ವ್ಯುತ್ಪತ್ತಿ. ಇವ್ರ ಅರ್ಥ ಹೇಳಿದ್ದು ಯಾವ ಉಪಾಯದಿಂದಲೂ ಹೋಗೋದಿಲ್ಲ ಅಂತ ಅರ್ಥ ಹೇಳ್ತಾರೆ. ಇದು ಅದಕ್ಕೆ ಆ ಶಬ್ದದಿಂದ ಏನು ಅರ್ಥ ಬರ್ತದೋ ಅದಕ್ಕೆ ವಿರುದ್ಧವಾದ ಅರ್ಥ ಹೇಳಿದ್ದಾರೆ. ಆಮೇಲೆ ವಿಷಯಾಭಿಲಾಷೆ ಅಂತನ್ನೋದು ಶ್ರವಣಾಸಕ್ತಿಯಿಂದ ಹೋಗ್ತದೆ ಅಂತ ಕೂಡ ಈ ಶ್ಲೋಕ ಹೇಳ್ತಾ ಇದೆ. ಯಾವ ಉಪಾಯದಿಂದಲೂ ಹೋಗೋದಿಲ್ಲ ಅಂತೇನು ಹೇಳ್ತಾ ಇಲ್ಲ. ಶ್ರವಣ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಅದು ಹೋಗ್ತದೆ, ವಿಷಯಾಭಿಲಾಷೆ ಅಂತನ್ನೋದು ಹೋಗ್ತದೆ ಅಂತಾನೆ ಹೇಳ್ತಾ ಇದೆ. ಅವರು ಯಾವ ಉಪಾಯದಿಂದಲೂ ಹೋಗೋದಿಲ್ಲ ಅಂತ ಅರ್ಥ ಹೇಳಿದ್ದಾರೆ. ಆದ್ರಿಂದ ಕಷಾಯ ಕಾಮ ಅನ್ನೋ ಶಬ್ದಕ್ಕೆ ಆ ರೀತಿ ಅರ್ಥ ಮಾಡಬಾರದು. ಕಾಮ ಅನ್ನೋದು ಕಷಾಯ ಅನ್ನೋ ಶಬ್ದಕ್ಕೆ ವಿಶೇಷಣನೇ ಅಲ್ಲ, ಅದು ಬೇರೆ ಶಬ್ದ, ಇದು ಬೇರೆ ಶಬ್ದ. ಕಷಾಯ ಅಂತಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದ್ರಿಂದ ಯಾವುದು ಹೋಗ್ತದೋ, ಘರ್ಷಣ ಮಾಡೋದು ಅಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು. ಘರ್ಷಣೇನ ಕಷಣೇನ ಅಂದ್ರೆ ಘರ್ಷಣೇನ ಅಯತಿ ಅಯತೆ ಇತಿ ಅಂದ್ರೆ ಕಷಾಯ ಅನ್ನೋ ಶಬ್ದಕ್ಕೆ ಘರ್ಷಣೆ ಮಾಡೋದ್ರಿಂದ ಹೋಗ್ತಕ್ಕಂಥದ್ದು ಅಂದ್ರೆ ಪ್ರಾಯಶ್ಚಿತ್ತ ಮಾಡೋದ್ರಿಂದ ಹೋಗ್ತಕ್ಕಂಥದ್ದು ಯಾವುದು, ಪಾಪ. ಹಾಗಾಗಿ ಕಷಾಯ ಅನ್ನೋ ಶಬ್ದಕ್ಕೆ ಪಾಪ ಅಂತ ಅರ್ಥ. ಪಾಪ ಏನ್ ಮಾಡ್ತದೆ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಹೋಗ್ತದೆ. ಕಾಮನೂ ಹಾಗೆ. ಈ ಎರಡೂ ಕೂಡ ಅಂತಃಕರಣದ ಮಲಗಳು. ಅಂತಃಕರಣದ ಮಲ ಅಂತಂದ್ರೆ ಕಾಮ ಕ್ರೋಧ ಮೊದಲಾದವುಗಳು ನಿಜವಾಗಲೂ ಅಂತಃಕರಣದ ಮಲ. ಅದು ಅಂತಃಕರಣದಲ್ಲೇ ಮೂಡಿರ್ತಕ್ಕಂತಹ ಮಲ, ಆ ಥರ ಮಲ ಅಲ್ಲ ಇದು ಪಾಪ ಅಂತನ್ನೋದು. ಆದರೂ ಮನಸ್ಸಿನಲ್ಲಿ ಕಾಮಕ್ರೋಧಾದಿಗಳು ಹುಟ್ಟಿದಾಗ ಪಾಪನೂ ಹುಟ್ಟುತ್ತದೆ. ಅದರಿಂದ ಅಂದ್ರೆ ಕಾಮಾದಿಗಳ ದ್ವಾರ ಮನಸ್ಸಿನಿಂದ ಹುಟ್ಟತಕ್ಕಂತಹ ಪಾಪ, ಅದನ್ನ ಮನಸ್ಸಿನ ಮಲ ಅಂತ ಔಪಚಾರಿಕವಾಗಿ ಹೇಳಿದ್ದು. ಮನಸ್ಸಿನ ನೇರವಾದ ಮಲಗಳು ಕಾಮಕ್ರೋಧಾದಿಗಳು,
ಆ ಕಾಮಕ್ರೋಧಾದಿಗಳು ಬಂದಾಗ ಅದರ ಮೂಲಕವಾಗಿ ಪಾಪನು ಬರ್ತದೆ. ಹಾಗಾಗಿ ಕಾಮಕ್ರೋಧಾದಿಗಳ ಮೂಲಕವಾಗಿ ಮನಸ್ಸಿನಿಂದ ಹುಟ್ಟತಕ್ಕಂತಹ ಪಾಪ ಏನಿದೆ ಅದು ಮನಸ್ಸಿನ ಮಲ ಅಂತ ಆ ರೀತಿ ಇಟ್ಟುಕೊಳ್ಬೇಕು. ಇದನ್ನ ಮಧ್ವಾಚಾರ್ಯರು ತಾತ್ಪರ್ಯವನ್ನು ಬರೆದಿದ್ದಾರೆ. ಕಷಣೇನ ಗಚ್ಚತೀತಿ ಕಷಾಯಃ ಪಾಪಂ ತದುಭಯಂ ಏವ ಮಲಂ ಅಂತ ಇದು ಆಚಾರ್ಯರ ತಾತ್ಪರ್ಯ. ಪ್ರಾಯಶ್ಚಿತ್ತ ಎಂಬ ಘರ್ಷಣದಿಂದ ಹೋಗ್ತದೆ ಎಂಬ ವ್ಯುತ್ಪತ್ತಿಯಿಂದ ಕಷಾಯ ಅಂದರೆ ಪಾಪ, ಕಾಮ ಮತ್ತು ಕಷಾಯ ಈ ಎರಡೂ ಕೂಡ ಮುಖ್ಯವಾಗಿ ಮನಸ್ಸಿನ ಮಲ ಎಂಬುದಾಗಿ ಕರೆಸ್ಕೊಳ್ತಾವೆ. ಅಂತಹ ಕಾಮ ಮತ್ತು ಕಷಾಯ ಅಂದರೆ ಪಾಪ, ವಿಷಯಾಭಿಲಾಷೆ ಮತ್ತು ಪಾಪ ಎಂಬ ಎರಡು ಮಲಗಳನ್ನ ಅದು ತೊಡೆದು ಹಾಕಿಬಿಡ್ತದೆ. ಯಾವುದು? ಭಗವಂತನ ಬಗ್ಗೆ ಪ್ರಶ್ನೆ ಮತ್ತು ಉತ್ತರ. ಭಗವಂತನ ಬಗ್ಗೆ ಪ್ರಶ್ನೆ ಮಾಡಿ ಉತ್ತರ ಪಡೆಯೋದರಲ್ಲಿ ನಿನಗೆ ಅಂಥ ಆಸಕ್ತಿ ಇದೆ. ಆ ಆಸಕ್ತಿ ಅಂತನ್ನೋದು ಮನಸ್ಸಿನ ಈ ಎರಡೂ ಮಲಗಳನ್ನು ಕೂಡ ತೊಡೆದು ಹಾಕ್ತದೆ ಅಂತ ಈ ಸನತ್ ಕುಮಾರರು ಹೇಳ್ತಾ ಇದ್ದಾರೆ. ಅಸ್ತ್ಯೇವ ರಾಜನ್ ಭವತೋ ಮಧುದ್ವಿಷಃ ಪಾದಾರವಿಂದೇಸ್ಯ ಗುಣಾನುವಾದತಃ ರತಿಃ ಸದಾ ಯಾ ವಿಧುನೋತಿ ನೈಷ್ಠಿಕೀ ಕಾಮಂ ಕಷಾಯಂ ಮಲಮಂತರಾತ್ಮನಃ ಶಾಸ್ತ್ರೇಷ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮೃಶೇಷು ಹೇತುಃ ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯಾ. ಮತ್ತೆ ಭಗವಂತನ ಬಗ್ಗೆ ಪ್ರಶ್ನೆ ಮತ್ತು ಶ್ರವಣ ಮಾಡಬೇಕು, ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು ಅನ್ನೋ ಆಸಕ್ತಿ ಏನಿದೆ, ಈ ಆಸಕ್ತಿಯ ಮೂಲಕ ಮನಸ್ಸಿನ ನಿರ್ಮಲತೆ ಉಂಟಾದಾಗ, ಅಂದರೆ ಮನಸ್ಸಿನಲ್ಲಿರತಕ್ಕಂತಹ ಮಲ ಎಲ್ಲ ಹೋದ ಮೇಲೆ ಮನಸ್ಸು ನಿರ್ಮಲವಾಗ್ತದೆ. ಅದು ನಿರ್ಮಲ ಆಯಿತು ಅಂತಂದ್ರೆ ಆವಾಗ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬರ್ತದೆ. ಅದರಿಂದ ಭಗವಂತನಲ್ಲಿ ದೃಢವಾದ ಭಕ್ತಿ ಉಂಟಾಗ್ತದೆ. ಹೀಗೆ ಇವೆರಡೂ ಕೂಡ ಆ ಶ್ರವಣ ಮಾಡಬೇಕು ಅನ್ನೋ ಆಸಕ್ತಿಯಿಂದಲೇ ಬರ್ತಕ್ಕಂಥವುಗಳು. ಭಗವಂತನ ಬಗ್ಗೆ ಶ್ರವಣಾಸಕ್ತಿ ಏನಿದೆ ಅದು ಮನಸ್ಸಿನ ಮಲವಾದ ಪದಾರ್ಥಗಳ ಅಭಿಲಾಷೆ ಮತ್ತು ಪಾಪ ಎರಡನ್ನೂ ತೊಳೆದು ಹಾಕ್ತದೆ ಅಂತೇನು ಹೇಳಿದ್ರು, ಅದರ ಜೊತೆಗೆ ವಿರಕ್ತಿ ಮತ್ತು ಭಕ್ತಿ ಈ ಎರಡನ್ನೂ ಉಂಟು ಮಾಡ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಮನಸ್ಸಿನ ಮಲ ಏನಿದೆ, ಪದಾರ್ಥಗಳ ವಿಷಯಾಭಿಲಾಷೆ ಮತ್ತು ಪಾಪ ಎರಡನ್ನೂ ಅದು ತೊಡೆದು ಹಾಕ್ತದೆ ಅಂತ. ಈಗ ಅದೇ ಈ ಶ್ರವಣ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ ಏನಿದೆ ಅದು ವೈರಾಗ್ಯವನ್ನ ಮತ್ತು ಭಕ್ತಿಯನ್ನ ಹುಟ್ಟಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಎರಡನ್ನೂ ಕೂಡ ಅದು ಹುಟ್ಟಿಸ್ತದೆ. ಶಾಸ್ತ್ರಗಳನ್ನ ಚೆನ್ನಾಗಿ ವಿಚಾರ ಮಾಡಿದಾಗ ಮನುಷ್ಯರಿಗೆ ಮೋಕ್ಷ ಸಾಧನ ಯಾವುದು ಅಂತ ತೀರ್ಮಾನ ಆಗ್ತದೆ. ಮೋಕ್ಷಕ್ಕೆ ಸಾಧನವಾದದ್ದು ಯಾವುದು? ಭಗವಂತನನ್ನ ಬಿಟ್ಟು ಬೇರೆ ಎಲ್ಲ ವಸ್ತುಗಳಲ್ಲಿ ವೈರಾಗ್ಯ ಮತ್ತು ಆ ಭಗವಂತನಲ್ಲಿ ದೃಢವಾದ ಭಕ್ತಿ ಇದೇ ಮೋಕ್ಷಕ್ಕೆ ಸಾಧನ ಅಂತನ್ನೋದು ತೀರ್ಮಾನವಾಗ್ತದೆ. ಆ ಭಗವಂತ ಗುಣತ್ರಯ ರಹಿತನಾಗಿದ್ದಾನೆ.
ಸತ್ವಗುಣ ಸ್ತಮೋ ಗುಣಗಳೇನಿದ್ದಾವೆ ಪ್ರಾಕೃತವಾದ ಗುಣಗಳು, ಆ ಗುಣತ್ರಯದಿಂದ ರಹಿತನಾಗಿದ್ದಾನೆ, ಅನಂತಾನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಅಂತಹ ಭಗವಂತನಲ್ಲಿ ನಿರ್ಗುಣೇ ಬ್ರಹ್ಮಣಿ ದೃಢಾರತಿ, ದೃಢವಾದ ಭಕ್ತಿ. ನಿರ್ಗುಣನಾದ ಬ್ರಹ್ಮಣಿ, ನಿರ್ಗುಣನಾದ ಬ್ರಹ್ಮನಲ್ಲಿ ಅಂದ್ರೇನು? ಗುಣತ್ರಯರಹಿತನಾದ ಬ್ರಹ್ಮ ಅಂದರೆ ಸಕಲ ಗುಣ ಪರಿಪೂರ್ಣ ಅಂತ ಅರ್ಥ. ಆ ಬ್ರಹ್ಮನಲ್ಲಿ ಸಕಲ ಗುಣ ಪರಿಪೂರ್ಣನಾದ ಯಾವ ಭಗವಂತ ಇದ್ದಾನೆ ಅವನಲ್ಲಿ ಭಕ್ತಿ. ಅವನನ್ನು ಬಿಟ್ಟು ಉಳಿದ ಬೇರೆ ಪದಾರ್ಥಗಳಲ್ಲಿ ವೈರಾಗ್ಯ. ಇದೇ ಮೋಕ್ಷ ಸಾಧನ ಎಂಬುದಾಗಿ ಶಾಸ್ತ್ರಗಳನ್ನು ಚೆನ್ನಾಗಿ ವಿಮರ್ಶೆ ಮಾಡಿದಾಗ ಗೊತ್ತಾಗ್ತದೆ ಮನುಷ್ಯರಿಗೆ. ಶಾಸ್ತ್ರೇಷ್ವಿಯಾನೇವ ಸುನಿಶ್ಚಿತೋ ನೃಣಾಂ ಕ್ಷೇಮಸ್ಯ ಸಮ್ಯಗ್ ವಿಮೃಶೇಷು ಹೇತುಃ ಅಸಂಗ ಆತ್ಮವ್ಯತಿರಿಕ್ತ ವಸ್ತುನಿ ದೃಢಾರತಿರ್ಬ್ರಹ್ಮಣಿ ನಿರ್ಗುಣೇ ಚಯಾ ತಚ್ಶ್ರದ್ಧಯಾ ಭಗವದ್ಧರ್ಮಚರ್ಯಯಾ ಜಿಜ್ಞಾಸಯಾಧ್ಯಾತ್ಮಿಕಯೋಗನಿಷ್ಠಯಾ ಯೋಗೇಶ್ವರೋಪಾಸನಯಾ ಚ ನಿತ್ಯಂ ಪುಣ್ಯಶ್ರವಕಥಯಾ ಪುಣ್ಯಯಾ ಚ. ಈ ಎರಡು ಮೋಕ್ಷ ಸಾಧನ ಅಂತ ತೀರ್ಮಾನವಾಗ್ತದೆ ಅಂತ ಹೇಳಿದರು. ಯಾವೆರಡು? ಭಗವಂತನಲ್ಲಿ ದೃಢವಾದ ಭಕ್ತಿ, ಭಗವದ್ವ್ಯತಿರಿಕ್ತವಾದ ವಸ್ತುಗಳಲ್ಲಿ ವೈರಾಗ್ಯ. ಈ ವೈರಾಗ್ಯ ಮತ್ತು ಭಕ್ತಿಗಳು ಬರಬೇಕು ಅಂತಾದರೆ ಭಗವಂತನಲ್ಲಿ ಶ್ರದ್ಧೆಯಿಂದ ವರ್ಣಾಶ್ರಮ ಧರ್ಮಗಳ ಆಚರಣೆಯನ್ನು ಮಾಡಬೇಕು. ಭಗವದ್ಧರ್ಮಚರ್ಯೆಯ ತತ್ ಶ್ರದ್ಧೆಯ ಭಗವದ್ಧರ್ಮಚರ್ಯೆಯ. ಭಗವಂತನಲ್ಲಿ ನಾವು ಶ್ರದ್ಧೆಯಿಂದ ನಮ್ಮ ನಮ್ಮ ವರ್ಣಾಶ್ರಮ ಧರ್ಮ ಏನಿದೆ ಅದನ್ನ ಆಚರಣೆ ಮಾಡಿದರೆ ತನ್ಮೂಲಕವಾಗಿ ಭಗವಂತನಲ್ಲಿ ಭಕ್ತಿ ಬರ್ತದೆ ಮತ್ತು ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಬರ್ತದೆ. ಜೊತೆಗೆ ಭಗವಂತನ ವಿಚಾರ, ಅಷ್ಟಾಂಗ ಯೋಗಗಳನ್ನು ಮಾಡಬೇಕು. ಜಿಜ್ಞಾಸಯ ಆಧ್ಯಾತ್ಮಿಕ ಯೋಗ ನಿಷ್ಠಯ. ಜಿಜ್ಞಾಸ, ಭಗವಂತನ ಜಿಜ್ಞಾಸೆ ಮಾಡಬೇಕು, ಭಗವಂತನ ವಿಚಾರ. ಅಷ್ಟಾಂಗ ಯೋಗಗಳು ಅದನ್ನು ಕೂಡ ಮಾಡಬೇಕು. ಹೀಗೆ ನಿತ್ಯಂ ಯೋಗೇಶ್ವರ ಉಪಾಸನೆಯ, ನಿತ್ಯ ಈ ರೀತಿ ಯೋಗೇಶ್ವರನ ಆ ಒಂದು ಉಪಾಸನೆಯನ್ನ ಮಾಡ್ತಾ ಮಾಡ್ತಾ ಭಗವಂತನ ಕಥಾಶ್ರವಣವನ್ನ ಮಾಡ್ತಾ ಇರಬೇಕಂತೆ. ಅದು ಬಹಳ ಪವಿತ್ರವಾದದ್ದು. ಪುಣ್ಯಶ್ರವ ಕಥೆಯ, ಪುಣ್ಯಯ, ಪುಣ್ಯಯ ಅಂದರೆ ಬಹಳ ಪವಿತ್ರವಾದಂತಹ ಪುಣ್ಯಕರವಾದ ಭಗವಂತನ ಕಥಾಶ್ರವಣವನ್ನ ಯಾವಾಗಲೂ ಮಾಡ್ತಾ ಇರಬೇಕು ಅಂತ ಸನಕಾದಿಗಳು ಹೇಳ್ತಾ ಇದ್ದಾರೆ. ಮೋಕ್ಷ ಸಿದ್ಧವಾಗಬೇಕು ಅಂತಾದರೆ ಮೋಕ್ಷಕ್ಕೆ ಸಾಧನ ಭಗವಂತನಲ್ಲಿ ಭಕ್ತಿ ಮತ್ತು ವಿಷಯ ಪದಾರ್ಥಗಳ ವೈರಾಗ್ಯ. ಆ ಭಕ್ತಿ ಮತ್ತು ವೈರಾಗ್ಯಗಳು ಬರಬೇಕಾದರೆ ಏನು ಮಾಡಬೇಕು ಅನ್ನೋ ಉಪಾಯಗಳನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಭಗವಂತನಲ್ಲಿ ಶ್ರದ್ಧೆಯಿಂದ ವರ್ಣಾಶ್ರಮ ಧರ್ಮಗಳನ್ನು ಆಚರಣೆ ಮಾಡಬೇಕು, ಜಿಜ್ಞಾಸ ನಡೆಸಬೇಕು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಪ್ರಾರಂಭ ಮಾಡಿ 564 ಸೂತ್ರಗಳಲ್ಲಿ ಬ್ರಹ್ಮ ಜಿಜ್ಞಾಸ ಮಾಡಿದ್ದಾರೆ. ಆ ಜಿಜ್ಞಾಸೆಯ ಭಗವಂತನ ವಿಚಾರ ಅದನ್ನ ನಡೆಸಬೇಕು. ಆಧ್ಯಾತ್ಮಿಕ ಯೋಗ ನಿಷ್ಠಯ,
ಆಧ್ಯಾತ್ಮಿಕ ಯೋಗ ನಿಷ್ಠ ಅಂದ್ರೆ ಅಷ್ಟಾಂಗ ಯೋಗಗಳು, ಅದನ್ನು ಮಾಡಬೇಕು. ಹೀಗೆ ಮಾಡ್ತಾ ಭಗವಂತನ ಪುಣ್ಯಕರವಾದ ಚರಿತ್ರೆಗಳನ್ನ ಶ್ರವಣ ಮಾಡ್ತಾ ಇರಬೇಕು. ಈ ರೀತಿ ಯೋಗೇಶ್ವರನ ಸೇವೆಯನ್ನ ಪ್ರತಿನಿತ್ಯ ಮಾಡಬೇಕು. ತಚ್ಶ್ರದ್ಧೆಯ ಭಗವದ್ಧರ್ಮಚರ್ಯಯ ಜಿಜ್ಞಾಸಯಾಧ್ಯಾತ್ಮಿಕ ಯೋಗ ನಿಷ್ಠಯ ಯೋಗೇಶ್ವರೋಪಾಸನಯಾ ಚ ನಿತ್ಯಂ ಪುಣ್ಯಶ್ರವ ಕಥಯಾ ಪುಣ್ಯಯಾ ಚ ಅರ್ಥೇಂದ್ರಿಯಾರಾಮಗುಣೇಶ್ವತೃಷ್ಣಯ ತತ್ಸಮ್ಮತಾನಾಮಪರಿಗ್ರಹೇಣ ಚ ವಿವಿಕ್ತರುಚ್ಯಾ ಪರಿತೋಷ ಆತ್ಮನ್ ವಿನಾ ಹರೇರ್ಗುಣಪೀಯೂಷಪಾನಾತ್. ವೈರಾಗ್ಯ ಬರಬೇಕು ಅಂದ್ರೆ ನಮ್ಮ ದೇಹ ಮತ್ತು ಇಂದ್ರಿಯಗಳಿಗೆ ಸುಖವನ್ನ ತಂದು ಕೊಡ್ತಕ್ಕಂತಹ ವಿಷಯ ಪದಾರ್ಥಗಳೇನಿದ್ದಾವಲ್ಲ, ಆ ವಿಷಯ ಪದಾರ್ಥಗಳಲ್ಲಿ ಏನೂ ಸಾರ ಇಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು. ಅದು ಅಸಾರವಾದದ್ದು. ನಮ್ಮ ದೇಹೇಂದ್ರಿಯಾರಾಮೇಶು ಅರ್ಥೇಂದ್ರಿಯಾರಾಮೇಶು, ನಮ್ಮ ದೇಹ ಮತ್ತು ಇಂದ್ರಿಯಗಳಿಗೆ ಸುಖವನ್ನ ಕೊಡ್ತಕ್ಕಂತಹ ವಿಷಯ ಪದಾರ್ಥಗಳು ಇದು ಅಸಾರ, ಇದು ಅನಿತ್ಯ ಅಂತ ತಿಳಿದು ವಿಷಯ ಪದಾರ್ಥಗಳ ಸಂಸರ್ಗವನ್ನ ಮಾಡ್ತಕ್ಕಂಥವರೇನಿದ್ದಾರೆ ಅವರ ಸಂಘವನ್ನ ಬಿಡಬೇಕು. ಯಾರು ಭಗವಂತನ ಕಥಾಮೃತ ಪಾನ ಮಾಡ್ತಾ ಇರ್ತಾರಲ್ಲ ಅಂಥವರ ಸಂಘ ಮಾಡಬೇಕು, ಸಜ್ಜನರ ಸಮಾಗಮ ಮಾಡಬೇಕು. ವಿಷಯ ಪದಾರ್ಥಗಳ ಸಂಪರ್ಕವನ್ನ ಮಾಡ್ತಕ್ಕಂಥವರ ಸಮಾಗಮವನ್ನ ಬಿಟ್ಟು ಏಕಾಂತದಲ್ಲಿ ಕೂತು ಭಗವಂತನ ಕಥಾಮೃತ ಪಾನ ಮಾಡಬೇಕು. ಭಗವಂತನ ಕಥಾಮೃತ ಪಾನ ಮಾಡುವ ಸಮಯದಲ್ಲಿ ನಾವು ಭಗವದ್ಭಕ್ತರ ಸಂಘವನ್ನ ಮಾಡಿ ಭಗವಂತನ ಕಥಾಶ್ರವಣ ಮಾಡಬೇಕು. ಅದು ಬಿಟ್ಟು ಬೇರೆ ಸಮಯದಲ್ಲಿ ಏಕಾಂತದಲ್ಲಿ ಕೂತಿರ್ಬೇಕಂತೆ. ವಿಷಯ ಪದಾರ್ಥಗಳ ಸಂಪರ್ಕವನ್ನ ಮಾಡ್ತಕ್ಕಂಥವರ ಸಮಾಗಮ ಮಾಡಬಾರದು. ಯಾವಾಗ ಭಗವದ್ಭಕ್ತರು ಭಗವಂತನ ಜ್ಞಾನಿಗಳು ಸಿಗ್ತಾರೋ ಆವಾಗ ಅವರಿಂದ ಭಗವತ್ ಕಥಾಶ್ರವಣವನ್ನ ಮಾಡುತ್ತಾ ಇರಬೇಕು. ಅದು ಬಿಟ್ಟು ಬೇರೆ ಸಮಯದಲ್ಲಿ ಏಕಾಂತದಲ್ಲಿ ಇರಬೇಕಂತೆ. ಹೊರತು ವಿಷಯಾಸಕ್ತರ ಸಂಘವನ್ನ ಮಾಡಬಾರದು. ತತ್ಸಮ್ಮತಾನಾಂ ಅಪರಿಗ್ರಹೇಣ. ಹೀಗೆ ಇರೋದರಲ್ಲೇ ತೃಪ್ತಿಯನ್ನ ಕಾಣಬೇಕು. ಇದನ್ನು ಬಹಳ ಕಷ್ಟ ಅಂತ ಮಾಡಬಾರದು. ಪರಿತೋಷ ಆತ್ಮನ್, ಅದರಲ್ಲೇ ತೃಪ್ತಿಯನ್ನ ಕಾಣಬೇಕು. ಭಗವತ್ ಕಥಾಶ್ರವಣ ಮಾಡೋದು, ಏಕಾಂತದಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಕೂಡೋದು, ವಿಷಯಾಸಕ್ತರ ಸಂಪರ್ಕವನ್ನ ಬಿಡೋದು, ಅದರಲ್ಲೇ ತೃಪ್ತಿ ಇರಬೇಕು. ವಿಷಯ ಪದಾರ್ಥಗಳು ಏನಿದ್ದಾವೆ ಅವುಗಳು ಅಸಾರ ಅಂತ ತಿಳಿಬೇಕು. ಅರ್ಥೇಂದ್ರಿಯಾರಾಮಗುಣೇಶ್ವತೃಷ್ಣಯ ತತ್ಸಮ್ಮತಾನಾಮಪರಿಗ್ರಹೇಣ ಚ ವಿವಿಕ್ತರುಚ್ಯಾ ಪರಿತೋಷ ಆತ್ಮನ್ ವಿನಾ ಹರೇರ್ಗುಣಪೀಯೂಷಪಾನಾತ್. ಅಹಿಂಸಯಾ ಪಾರಮಹಂಸ್ಯಚರ್ಯಯಾ ಸ್ಮೃತ್ಯಾ ಮುಕುಂದಾಚರಿತಾಗ್ರ್ಯಶೀಧುನಾ ಯಮೈರಕಾಮೈರ್ನಿಯಮೈರಭಿದ್ಯಯಾ ನಿರೀಹಯಾ ದ್ವಂದ್ವತಿತಿಕ್ಷಯಾ ಚ.
ಬರುತ್ತೆ ಅಹಿಂಸೆ, ಪಾರಮಹಂಸಚರ್ಯ ಅಂದ್ರೆ ಸನ್ಯಾಸ ಧರ್ಮಗಳಾದ ಶಮದಮ ಮೊದಲಾದವುಗಳು. ಅದು ಪರಮಹಂಸರ ಧರ್ಮಗಳು, ಅಂದ್ರೆ ಸನ್ಯಾಸಿಗಳ ಧರ್ಮ. ಅದನ್ನು ನಾವು ಮಾಡಬೇಕು. ಅದು ಬರೇ ಸನ್ಯಾಸಿಗಳಿಗೆ ಸಂಬಂಧಪಟ್ಟದ್ದು ಅಂತ ಬಿಡಬಾರದು. ಅಹಿಂಸಾ ಮತ್ತು ಸನ್ಯಾಸಿಗಳಿಗೆ ವಿಶೇಷವಾಗಿ ಹೇಳಿರ್ತಕ್ಕಂತಹ ಶಮ ದಮ ಮೊದಲಾದವುಗಳು ಭಗವಂತನ ಚರಿತ್ರೆಗಳನ್ನ ನೆನಿತಾ ಇರಬೇಕು. ಅದು ಅಮೃತ ತುಲ್ಯವಾದಂಥದ್ದು, ಉತ್ತಮ ಚರಿತ್ರೆಗಳು. ಅದನ್ನ ಸ್ಮೃತ್ಯ ಕುಂದಾಚರಿತ ಅಗ್ರ್ಯಶೀಧುನಾ, ಸ್ಮೃತ್ಯ ಭಗವಂತನ ಉತ್ತಮವಾದ ಚರಿತ್ರೆಗಳನ್ನ ಅದನ್ನ ಕೇಳ್ತಾ ಇರಬೇಕು. ಯಾವಾಗಲೂ ಕೂಡ ಭಗವಂತನ ಕಥಾಶ್ರವಣ ಮಾಡ್ತಾ ಇರಬೇಕು. ಅದು ಅಮೃತ ತುಲ್ಯವಾದದ್ದು. ಆಮೇಲೆ ಸತ್ಯ, ಅಸ್ತೇಯ ಮುಂತಾದ ಯಮ ಭಗವದ್ಗೀತೆಯಲ್ಲಿ ತಿಳಿಸಿದಂತೆ ಅಸ್ತೇಯ ಮತ್ತು ಸತ್ಯ ಮೊದಲಾದ ಯಮ. ಆಮೇಲೆ ನಿಯಮ, ನಿಯಮ ಅಂತಂದ್ರೆ ತಪಸ್ಸು ಮುಂತಾದ ನಿಯಮಗಳು. ಅದು ನಿಷ್ಕಾಮನೆಯಿಂದ ನಡೆಸ್ತಕ್ಕಂತಹ ತಪಸ್ಸು. ಅದನ್ನ ಇವೇ ಮೊದಲಾದ ನಿಯಮ. ಆಮೇಲೆ ಧ್ಯಾನ, ಅಖಂಡವಾದ ಧ್ಯಾನ, ಅನಿಷಿದ್ಧವಾದ ಕಾರ್ಯಗಳನ್ನ ಮಾಡೋದು, ದ್ವಂದ್ವವನ್ನ ಸಹಿಸಿಕೊಳ್ಳೋದು, ಇದನ್ನೆಲ್ಲ ಅಭ್ಯಾಸ ಮಾಡಬೇಕು. ದ್ವಂದ್ವ ತಿತಿಕ್ಷಯ, ನಿರೀಹಯ, ಯಮೈಃ ಅಕಾಮೈಃ ನಿಯಮೈಃ ಅಭಿದ್ಯಯ. ಯಮ ನಿಯಮ, ಧ್ಯಾನ, ಅನಿಷಿದ್ಧ ಕಾರ್ಯ, ದ್ವಂದ್ವ ಸಹಿಷ್ಣುತೆ, ಇದನ್ನೆಲ್ಲ ಅಭ್ಯಾಸ ಮಾಡಬೇಕು. ಭಗವಂತನ ಕಥಾಶ್ರವಣವನ್ನ ಮಾಡ್ತಾ ಇರಬೇಕು. ಸನ್ಯಾಸಿಗಳ ಧರ್ಮಗಳಾದ ಶಮದಮಾದಿಗಳನ್ನು ಅಳವಡಿಸ್ಕೊಳ್ಬೇಕು. ಅಹಿಂಸಾ ಮೊದಲಾದ ಗುಣಗಳನ್ನ ಅಳವಡಿಸ್ಕೊಳ್ಬೇಕು. ಅಹಿಂಸೆಯ ಪಾರಮಹಂಸಚರ್ಯಯ ಸ್ಮೃತ್ಯಾ ಮುಕುಂದಾಚರಿತಾಗ್ರ್ಯಶೀಧುನಾ ಯಮೈರಕಾಮೈರ್ನಿಯಮೈರಭಿಧ್ಯಯ ನಿರೀಹಯ ದ್ವಂದ್ವತಿತಿಕ್ಷಯಾ ಚ. ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಂ ದಯಾರ್ಜವಂ ಕ್ಷಮಾ ಧೃತಿರ್ಮಿತಾಹಾರಃ ಶೌಚಂ ಚೈತೇಯಮಾದಶ ಅಂತ. ಯಮ ಅಂದ್ರೆ ಇದು 10 ಯಮ ಅಂತ ಹೇಳಿದ್ದಾರೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಆರ್ಜವ, ಕ್ಷಮ, ಧೃತಿ, ಮಿತಾಹಾರ, ಶೌಚ, ಇದೆಲ್ಲವೂ ಕೂಡ ದಯ, ಇದೆಲ್ಲ 10 ಸೇರಿ ಯಮ ಅಂತ ಕರೆಸ್ಕೊಳ್ತದೆ. ಆಮೇಲೆ ದಮ ಅಂತಂದ್ರೆ ಅದನ್ನು ಕೂಡ ಹೇಳಿದ್ದಾರೆ. ಅಹಿಂಸಾ ಕರ್ಮಣ ಮನಸಾ ವಾಚಾ ಸರ್ವಭೂತೇಷು ಸರ್ವದಾ ಅಕ್ಲೇಶ ಜನನಂ ಪ್ರೋಕ್ತಮಹಿಂಸಾತ್ ವಿಹಯೋಗಿಭಿಃ ತಪಸ್ಸಂತೋಷ ಆಸ್ತಿಕ್ಯಂ ದಾನಮೀಶ್ವರ ಪೂಜನಂ ಸಿದ್ಧಾಂತ ಶ್ರವಣಂ ಚೈವ ಹ್ರೀರ್ಮತಿಶ್ಚ ಜಪೋ ವ್ರತಂ ಅಂತ. ಇವೆಲ್ಲ ನಿಯಮಗಳು. ಯಾಜ್ಞವಲ್ಕ್ಯ ಯೋಗಶಾಸ್ತ್ರದಲ್ಲಿ
ಯಮ ಮತ್ತು ನಿಯಮಗಳ ಪಟ್ಟಿಯನ್ನು ಈ ರೀತಿ ಮಾಡಿದ್ದಾರೆ. ಅವಿದ್ಯೆಯ ಅಂತನ್ನೋ ಶಬ್ದಕ್ಕೆ ಅಖಂಡವಾದ ಸ್ಮರಣೆ, ಧ್ಯಾನ ಅಂತ ಅರ್ಥ, ಅಖಂಡ ಧ್ಯಾನ. ನಿರೀಹಯ ಅಂತಂದ್ರೆ ಅನಿಷಿದ್ಧವಾದ ಕರ್ಮಗಳನ್ನು ಆಚರಣೆ ಮಾಡೋದು. ಹರೇರ್ಮುಹುಸ್ತತ್ಪರಕರ್ಣ ಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾ ಹ್ಯಸಂಗಃ ಸದಸತ್ಪರಾತ್ಮನಿ ಸ್ಯಾನ್ನಿರ್ಗುಣೇ ಬ್ರಹ್ಮಣಿ ಚಾಂಜಸಾ ರತಿಃ. ಭಗವಂತನ ಕಥೆಗಳನ್ನ ಕೇಳಬೇಕು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಮುಕುಂದಾಚರಿತಾಗ್ರ್ಯಶೀಧುನಾ ಅಂತ. ಭಗವಂತನ ಕಥೆ ಅದು ಅಮೃತತುಲ್ಯವಾದದ್ದು. ಅಂತಹ ಉತ್ತಮವಾದ ಭಗವಂತನ ಚರಿತ್ರೆಗಳನ್ನ ನೆನಿತಾ ಇರಬೇಕು ಅಂತ. ಜೊತೆಗೆ ಭಗವಂತನ ಭಕ್ತರ ಕಥೆಗಳಿದ್ದಾವಲ್ಲ ಅದನ್ನು ಕೇಳಬೇಕಂತೆ. ಭಗವದ್ಭಕ್ತರ ಕಥೆಗಳು ಕೂಡ ಕರ್ಣ ರಸಾಯನಗಳಾಗಿರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ತತ್ಪರ ಕರ್ಣ ಪೂರಯ. ತತ್ಪರ ಅಂದ್ರೆ ಭಗವಂತನ ಪರರಾಗಿರ್ತಕ್ಕಂಥವ್ರು, ಭಗವದ್ಭಕ್ತರು. ಅವರ ಕಥೆ ಅದು ಕರ್ಣ ರಸಾಯನದಂತೆ ಇರ್ತಕ್ಕಂತಹ ಕಥೆಗಳು, ಭಗವದ್ಭಕ್ತರ ಚರಿತ್ರೆ. ಆ ಭಗವದ್ಭಕ್ತರ ಕಥೆಗಳನ್ನ ಹೇಳುವುದರ ಮೂಲಕ ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಯಾಕೆಂದ್ರೆ ಭಗವದ್ಭಕ್ತರ ಕಥೆ ಅದು ಅಂತತಃ ಭಗವಂತನ ಕಥೆಯಲ್ಲಿ ಹೋಗಿ ಪರ್ಯವಸಾನವಾಗ್ತದೆ. ಹಾಗಾಗಿ ಭಗವದ್ಭಕ್ತರ ಕಥೆಗಳನ್ನು ಹೇಳುವುದರ ಮೂಲಕವಾಗಿ ಭಗವದ್ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಆವಾಗ ಈ ಎಲ್ಲ ವಿಷಯ ಪದಾರ್ಥಗಳ ವೈರಾಗ್ಯ ಉಂಟಾಗ್ತದೆ. ಜಗತ್ತು ಏನಿದೆ, ಕಾರ್ಯಕಾರಣ ರೂಪವಾದಂತಹ ಈ ಜಗತ್ತು, ಈ ಜಗತ್ತಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ ಭಗವಂತ. ಮತ್ತು ಈ ಜಗತ್ತಿಗೆ ಅವನೇ ಸ್ವಾಮಿ. ಈ ಜಗತ್ತಿನ ಯಾವ ಪದಾರ್ಥಗಳ ಸಂಪರ್ಕ ಅವನಿಗಿಲ್ಲ, ಅಂದ್ರೆ ಇದರಿಂದ ಯಾವುದೇ ರೀತಿಯಾದ ಲೇಪ ಅವನಿಗೆ ಆಗೋದಿಲ್ಲ. ಅವನು ಗುಣತ್ರಯ ರಹಿತ, ಅಪ್ರಾಕೃತವಾದ ಅನಂತಾನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ ಭಗವಂತ ಅಂತ ತಿಳ್ಕೊಳ್ಬೇಕು. ಅಂತಹ ಭಗವಂತನಲ್ಲಿ ದೃಢವಾದ ಭಕ್ತಿಯನ್ನ ಮಾಡಬೇಕು. ಅದು ಆ ಭಗವಂತನ ಕಥಾಶ್ರವಣ ಮತ್ತು ಭಗವದ್ಭಕ್ತರ ಕಥಾಶ್ರವಣ ಮಾಡೋದ್ರಿಂದ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭಗವಂತನ ಕಥಾಶ್ರವಣ ಏನಿದೆ ಅದು ಈ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಉಂಟು ಮಾಡುತ್ತದೆ, ಭಗವಂತನಲ್ಲಿ ಭಕ್ತಿಯನ್ನ ಅದು ಉಂಟು ಮಾಡ್ತದೆ ಅಂತ. ಇಲ್ಲಿ ಮೊದಲು ವಿರಕ್ತಿ ಮತ್ತು ಭಕ್ತಿ ಈ ಎರಡೇ ಮೋಕ್ಷ ಸಾಧನಗಳು, ಬೇರೆ ಯಾವುದು ಮೋಕ್ಷ ಸಾಧನ ಅಲ್ಲ ಅಂತನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ನೋಡ್ಲಿಕ್ಕೆ ಹಾಗೆ ಕಾಣಿಸ್ತದೆ ಮೇಲ್ನೋಟಕ್ಕೆ. ಭಗವಂತನಲ್ಲಿ ಭಕ್ತಿ ಮತ್ತು ವಿಷಯ ಪದಾರ್ಥಗಳ ವೈರಾಗ್ಯ ಇವೆರಡೇ ಮೋಕ್ಷ ಸಾಧನ, ಉಳಿದದ್ಯಾವುದು ಅಲ್ಲ ಅಂತನ್ನೋ ರೀತಿ ಈ ಹಿಂದೆ 21ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲೂ ಕೂಡ ನೋಡಿದ್ರೆ ವಿಷಯ ಪದಾರ್ಥಗಳಲ್ಲಿ ವೈರಾಗ್ಯ ಮತ್ತು ಭಗವಂತನಲ್ಲಿ ಭಕ್ತಿ ಇವೆರಡೇ ಮೋಕ್ಷ ಸಾಧನಗಳು, ಉಳಿದ ವೈಷ್ಣವ ಧರ್ಮಾಚರಣೆಗಳು ಮೋಕ್ಷ ಸಾಧನ ಅಲ್ಲ ಅಂತ ಹೇಳಿದಂತೆ ಕಾಣ್ತದೆ. ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಹೇಳಿದ್ದಾರೆ. ಇವೆರಡೇ ಮೋಕ್ಷ ಸಾಧನ, ಉಳಿದ ಈ ವೈಷ್ಣವ ಧರ್ಮ ಆಚರಣೆಗಳೆಲ್ಲ ಮೋಕ್ಷಕ್ಕೆ ಸಾಧನ ಅಲ್ಲ ಅಂತ. ವಸ್ತುತಃ ಎಲ್ಲ ಈ ಧರ್ಮಾಚರಣೆಗಳು ಕೂಡ ಮೋಕ್ಷ ಸಾಧನವೇ. ಆದರೆ ಇಲ್ಲಿ ಹೇಳಿದ್ದು ವಿಷಯ ಪದಾರ್ಥಗಳ ವೈರಾಗ್ಯ ಮತ್ತು ಭಕ್ತಿ ಮುಖ್ಯವಾಗಿ ಮೋಕ್ಷ ಸಾಧನಗಳು ಅಂತ.
ವೀರರಾಘ ವ್ಯಾಖ್ಯಾನದಲ್ಲಿ ವೈರಾಗ್ಯ ಅನ್ನೋದು ಪ್ರತ್ಯೇಕ ಮೋಕ್ಷ ಸಾಧನ ಅಲ್ಲ, ಭಕ್ತಿಯ ಜೊತೆಗೂ ಅದು ಮೋಕ್ಷ ಸಾಧನ ಅಲ್ಲ. ಭಕ್ತಿ ಒಂದೇ ಸಾಧನ. ಆ ಭಕ್ತಿ ಅಚಲವಾಗಿರಬೇಕು. ಅಚಲವಾಗಿರಬೇಕು ಅಂದರೆ ವಿಷಯ ಪದಾರ್ಥಗಳ ಚಿಂತನೆ ಮಾಡಬಾರದು, ಚಾಂಚಲ್ಯ ಇರಬಾರದು. ವಿಷಯ ಪದಾರ್ಥಗಳ ಚಿಂತನೆಯಿಂದ ಭಕ್ತಿ ನಾಶವಾಗತ್ತೆ. ಹಾಗಾಗಿ ವಿಷಯಾಸಕ್ತಿ ರೂಪವಾದ ಕಾರ್ಯ ನಿಷೇಧ ದ್ವಾರ ಕಾರಣವಾದ ವಿಷಯ ಚಿಂತನೆಯನ್ನು ನಿಷೇಧ ಮಾಡಿದ್ದಾರೆ. ಭಕ್ತಿ ಒಂದೇ ಸಾಧನ ಅಂತ ಅವರು ಹೇಳ್ತಾರೆ. ಇದು ಎರಡೂ ಕೂಡ ಸರಿಯಲ್ಲ. ವೈರಾಗ್ಯದಿಂದ ಭಕ್ತಿ ಹುಟ್ಟುತ್ತದೆ, ಭಕ್ತಿ ಹೆಚ್ಚಾಗ್ತದೆ. ಭಕ್ತಿಯಿಂದ ವೈರಾಗ್ಯ ದೃಢ ಆಗ್ತದೆ. ಹೀಗೆ ಪರಸ್ಪರವಾಗಿ ವೈರಾಗ್ಯ ಮತ್ತು ಭಕ್ತಿ ಎರಡೂ ಕೂಡ ಮೋಕ್ಷ ಕಾರಣಗಳೇ. ಒಂದಕ್ಕೊಂದಕ್ಕೂ ಪೂರಕ, ಅದು ಜೊತೆ ಜೊತೆಗೇ ಇರ್ತದೆ. ಭಕ್ತಿ ಜಾಸ್ತಿ ಆಗ್ತಾ ಆಗ್ತಾ ವೈರಾಗ್ಯವು ದೃಢವಾಗ್ತಾ ಹೋಗ್ತದೆ. ವೈರಾಗ್ಯ ದೃಢವಾಗ್ತಾ ಇದ್ರೆ ಭಕ್ತಿಯು ಜಾಸ್ತಿ ಆಗ್ತಾ ಬರ್ತದೆ. ಆದ್ರಿಂದ ಎರಡೂ ಕೂಡ ಮೋಕ್ಷ ಸಾಧನ ಹೊರತು ಒಂದೇ ಅಂತ ಅವ್ರು ಹೇಳಿದ್ದು ಸರಿಯಲ್ಲ. ಇಲ್ಲಿ ಮಧ್ವಾಚಾರ್ಯರು ಒಂದು ಶ್ಲೋಕವನ್ನು ಉದಾಹರಿಸ್ತಾ ಇದ್ದಾರೆ. ರತಿ ಪರಾತ್ಮನಿಹರ ವನ್ಯತ್ರ ರತಿರೇವಚ ಪುಮರ್ಥ ಸಾಧನಂ ಜ್ಞೇಯಂ ನಾತೋನ್ಯನ್ ಮುಖ್ಯಮಿಷ್ಯತೆ ಅಂತ. ಇತಿ ಚ, ಭಗವಂತನಲ್ಲಿ ಭಕ್ತಿ ಮತ್ತು ಬೇರೆ ಕಡೆಯಲ್ಲಿ ವೈರಾಗ್ಯ, ಇವೆರಡೂ ಪ್ರಧಾನವಾಗಿ ಮೋಕ್ಷ ಸಾಧನ ಅಂತ ತಿಳಿಬೇಕು. ಜೊತೆಗೆ ಬೇರೆ ವೈಷ್ಣವ ಧರ್ಮಾಚರಣೆ ಮೊದಲಾದವುಗಳು ಅವುಗಳು ಕೂಡ ಸಾಧನ, ಆದರೆ ಮುಖ್ಯ ಸಾಧನ ಅಲ್ಲ ಅಷ್ಟೆ. ಮುಖ್ಯವಾಗಿ ಸಾಧನ ಭಗವದ್ಭಕ್ತಿ ಮತ್ತು ಅನ್ಯತ್ರ ವಿರಕ್ತಿ, ಅದನ್ನ ಇಲ್ಲಿ ಹೇಳಿದ್ದು. ಬೇರೆ ವೈಷ್ಣವ ಧರ್ಮ ಮೊದಲಾದವುಗಳು ಮುಖ್ಯ ಸಾಧನ ಅಲ್ಲ, ಸಾಧನವೇ ಅಲ್ಲ ಅಂತಲ್ಲ, ಮುಖ್ಯ ಸಾಧನ ಅಲ್ಲ, ಇವಕ್ಕೆದು ಪೂರಕ ಅಂತ ಹೀಗೆ ಪ್ರಮಾಣದಿಂದ ಸಿದ್ಧವಾಗ್ತದೆ ನಮಗೆ. ಹಿಂದೆ ಹೇಳಿದ ತಂತ್ರಸಾರ ಅನ್ನೋ ವಾಕ್ಯವನ್ನೇ ಇತಿ ಚ ಅಂತ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅದೂ ಕೂಡ ಬೇಕು. ಬೇರೆ ವ್ಯಾಖ್ಯಾನಕಾರರು ಹೇಳಿದಂತೆ ವೈಷ್ಣವ ಧರ್ಮಾಚರಣೆಗಳು ಮೋಕ್ಷ ಸಾಧನ ಅಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗೆ ಹೇಳಬಾರದು. ಅದು ಕೂಡ ಮೋಕ್ಷ ಸಾಧನ, ಆದರೆ ಮುಖ್ಯ ಸಾಧನ ಅಲ್ಲ. ಇವೆರಡು ಮುಖ್ಯ ಸಾಧನ. ಅದನ್ನ ಸನಕಾದಿಗಳು ಪೃಥು ಮಹಾರಾಜನಿಗೆ ಹೇಳಿದರು ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಹರೇರ್ ಮುಹುಸ್ತತ್ಪರಕರ್ಣ ಪೂರಯ ಗುಣಾಭಿಧಾನೇನ ವಿಜೃಂಭಮಾಣಯ ಭಕ್ತ್ಯಾಹ್ಯ ಸಂಗಃ ಸದಸತ್ಪರಾತ್ಮನಿ ಸ್ಯಾನ್ನಿರ್ಗುಣೇ ಬ್ರಹ್ಮಣಿ ಚಾಂಜಸಾರತಿ. ಟೈಮ್ ಆಯ್ತಾ? ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಗುರುಭ್ಯೋ ನಮಃ. ಧನ್ಯವಾದ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಶ್ರೀನಗರ್ ಬರಲ್ವಾ? ನೋಡ್ತೇನೆ, ಆದ್ರೆ ಬರೋಣ ಅನ್ಕೊಂಡಿದ್ದೇನೆ.
ಇದೀನಿ. अभी इनको दिखे ఒకవేళ పోలాంటి అతన్ని ಹಲೋ ರಂಜಿತಾ ಲೈನ್ ಇದೆಯಮ್ಮ? ಹಲೋ ಅರೇ ನಮಗ ರಂಜಿತಾ ಇಸ್ ಆನ್ಲೈನ್. டச் ரொம்ப போருது. ஆகட்டும் ஆகட்டும். ರಂಜಿತಾ ಲೈನ್ ಇದ್ರಿಯಾ? ಸಂಗೀತ ರಂಜಿತಾ ಲೈನ್ ಇದೆಯಮ್ಮ? ರೆಕಾರ್ಡಿಂಗ್ ಬಂದ್ ಮಾಡಮ್ಮ.